ಹೌದು. ಯಾಕೆ ಏನಕ್ಕೆ ಇದನ್ನ ನೀವು ಚೂಸ್ ಮಾಡಿರೋಂಥದ್ದು? ಯಾಕಂದ್ರೆ ಹೆಂಗಿದ್ದೀರಾ, ಬೇಕಾದ ಕೆಲಸ ಮಾಡ್ಬೋದಿತ್ತು. ಆದ್ರೂ ಎಲ್ಲ ಬಿಟ್ಟು ಈ ಒಂದು ಉದ್ದೇಶ ಏನು ನೀವು ಇದನ್ನ ಆಯ್ಕೆ ಮಾಡ್ಕೊಂಡಿರೋದಕ್ಕೆ? ಭಗವಂತ ಭೂಮಿ ಮೇಲೆ ಅಥವಾ ಭಗವಂತ ಖಂಡಿತವಾಗ್ಲೂ ಇದ್ದಾನೆ. ದೇವ್ರನ್ನ ನೋಡೋದಕ್ಕೆ ಎಲ್ಲರೂ ಹೇಳ್ತಾರೆ, ಸರ್ ನೀವು ಇಷ್ಟೆಲ್ಲ ಪೂಜೆ ಮಾಡ್ತಿರಲ್ಲ, ದೇವ್ರನ್ನ ನೀವು ಪ್ರತ್ಯಕ್ಷವಾಗಿ ನೋಡಿದ್ದೀರಾ ಅಂತ ಕೇಳ್ತಾರೆ. ದೇವ್ರನ್ನ ಇರೋರೆಲ್ಲ ದೇವ್ರೆ. ದೇವ್ರನ್ನ ನೋಡೋಷ್ಟು ಪುಣ್ಯವಂತ ನಾನಲ್ಲ, ಆದರೆ ದೇವ್ರನ್ನ ಇವರಲ್ಲಿ ಕಾಣ್ತೀನಿ ನಾನು. ಸೊ ದೇವರು ಎಲ್ಲ ಕಡೆನೂ ಬರೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ಕೆಲಸವನ್ನು ವಹಿಸಿರ್ತಾನೆ. ಇಂಥ ಕೆಲಸ ನೀನು ಮಾಡಬೇಕು, ಇಂಥ ಕೆಲಸ ನೀನು ಮಾಡಬೇಕು, ಆ ಜಾಗದಲ್ಲಿ ನಾನಿರಲ್ಲ, ಈ ಕೆಲಸ ನೀನು ಮಾಡಬೇಕು ಅಂತ. ಅವ್ರ ಲೀಸ್ಟಲ್ಲಿ ನಾನಿದ್ದೀನಲ್ಲ ಅನ್ನೋದೇ ನನಗೊಂದು ಸಂತೋಷ. ನನ್ನನ್ನು ಈ ಕೆಲಸಕ್ಕೆ ಅವ್ರು ಆಯ್ಕೆ ಮಾಡಿ ಬಿಟ್ಟಿದ್ದಾರಲ್ಲ, ಅವರ ಹೆಸರಲ್ಲಿ ಈ ಸಂಸ್ಥೆ ನಡೀತಾ ಇದೆ. ನೋಡಿ, ಶನೇಶ್ವರ ಸ್ವಾಮಿಯವರು ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಅವರ ಹೆಸರು ಹೇಳೋದಕ್ಕೂ ತುಂಬ ಜನ ಭಯ ಬೀಳ್ತಾರೆ, ಅಂದರೆ ಕಷ್ಟಪಡ್ತಾರೆ. ಅಂಥದ್ರಲ್ಲಿ ಅವ್ರು ಒಲಿಯೋದು ಕೂಡ ಹಣ ಇದೆ, ಐಶ್ವರ್ಯ ಇದೆ, ಅಥವಾ ತುಪ್ಪದ ಅಭಿಷೇಕ ಮಾಡ್ತಾರೆ ಅನ್ನೋರ್ಗೆ ಅವ್ರು ಒಲಿಯೋದಿಲ್ಲ. ಯಾರು ನಾಲಿಗೆ ಶುದ್ಧಿಯಾಗಿರುತ್ತೆ ಅಂಥವ್ರಿಗೆ ಅಷ್ಟೇ ಮಾತು ಶುದ್ಧಿಯಾಗಿರುತ್ತೆ. ಯಾರು ನಾಲಿಗೆ ಶುದ್ಧಿಯಾಗಿರುತ್ತೆ ಅಂಥವ್ರಿಗೆ ಅವ್ರು ಒಲಿತಾರೆ. ಸೊ ಅವ್ರ ಆಶೀರ್ವಾದ ಸಿಗುತ್ತೆ. ಸೊ ಅವ್ರ ಆಶೀರ್ವಾದದಿಂದ ಇವತ್ತು ಇಷ್ಟು ಜನರಿಗೆ ನಾನು ಒಂದು ಆಶ್ರಯ ಕೊಡೋದಕ್ಕೆ ಸಾಧ್ಯ ಆಗಿದೆ.